ಪ್ರೈಸ್ ಅಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಮತ್ತಾಯ 8ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನಗೆ ಮನಸ್ಸುಂಟು, ಶುದ್ಧವಾಗು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ನನಗೆ ಮನಸ್ಸುಂಟು, ನೀನು ಶುದ್ಧವಾಗು ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಮಾತನಾಡುವವರಾಗಿದ್ದಾರೆ. ಕರ್ತನು ಒಬ್ಬ ಕುಷ್ಠರೋಗಿಯನ್ನು ನೋಡಿ ಹೇಳ್ತಾ ಇದ್ದಾರೆ, ನನಗೆ ಮನಸ್ಸುಂಟು, ನೀನು ಶುದ್ಧವಾಗು ಎಂದು. ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ, ಶುದ್ಧಪಡಿಸುವವನಾಗಿದ್ದಾನೆ, ಪರಿಶುದ್ಧ ಮಾಡುವವನಾಗಿದ್ದಾನೆ. ನಮಗೆ ಇರುವಂತಹ ಪಾಪ ಅನ್ನುವಂತಹ ಒಂದು ಕುಷ್ಠವನ್ನ ಆತನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ, ತೆಗೆದಾಕುವವನಾಗಿದ್ದಾನೆ. ಕರ್ತನೆ, ನಿನಗೆ ಮನಸ್ಸುಂಟು ಸ್ವಾಮಿ, ನಾನು ನೀನು ಶುದ್ಧ ಮಾಡು ಎಂದು ಹೇಳುವಾಗ ಕರ್ತನು ಖಂಡಿತವಾಗಿ ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ, ಪರಿಶುದ್ಧ ಮಾಡುವವರಾಗಿದ್ದಾರೆ, ಶುದ್ಧೀಕರಿಸುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಪಾಪಗಳಿಂದಲೂ, ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ರೋಗ ಅನ್ನುವಂತಹ ಕುಷ್ಠದಿಂದಲೂ, ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಸಾಲ ಅನ್ನುವಂತಹ ಕುಷ್ಠದಿಂದಲೂ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ, ಶುದ್ಧೀಕರಿಸುವವನಾಗಿದ್ದಾನೆ. ನಮ್ಮನ್ನ ನಾವೇನ್ ಮಾಡ್ಬೇಕು? ಒಪ್ಪಿಸಿಕೊಡ್ಬೇಕು. ದೇವರೇ, ನನ್ನನ್ನು ಶುದ್ಧ ಮಾಡು ಸ್ವಾಮಿ. ಕರ್ತನೆ, ನನ್ನನ್ನು ತೊಳಿ ಸ್ವಾಮಿ. ದೇವರೇ, ನಿನ್ನ ರಕ್ತದಿಂದ ನನ್ನನ್ನು ತೊಳಿ ದೇವರೇ ಎಂದು ಹೇಳುವಾಗ ಕರ್ತನ ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಿ, ಕರ್ತನ ನಮ್ಮ ಸಂಗಡಿಗನಾಗಿ ನಡೆದು ಬಂದು ನಮಗೆ ಅಂಟಿಕೊಂಡಂತಹ ಎಲ್ಲ ವಿಧವಾದ ಒಂದು ಬಾಧೆಗಳಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ, ಶುದ್ಧೀಕರಿಸುವವರಾಗಿದ್ದಾರೆ, ಬಿಡುಗಡೆ ಮಾಡುವವರಾಗಿದ್ದಾರೆ. ಆದ್ದರಿಂದ ನಮ್ಮ ಎಲ್ಲಾ ಕಾರ್ಯಗಳನ್ನ, ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇರುವಂತಹ ಕುಷ್ಠದ ಕಾರ್ಯಗಳನ್ನ ಕರ್ತನಿಗೆ ನಾವು ಒಪ್ಪಿಸಿಕೊಟ್ಟು ಆತನ ಸಮ್ಮುಖದಲ್ಲಿ ನಾವೇನಾಗ್ಬೇಕು? ಪರಿಶುದ್ಧವಾಗ್ಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನರನ್ನು ಸಂಧಿಸ್ರಿ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆಯನ್ನ ಮಾಡಿ ಕರ್ತನೆ, ಎಲ್ಲ ವಿಧವಾದ ಕುಷ್ಠದ ಕಾರ್ಯಗಳಿಂದ ನಿನ್ನ ಜನರನ್ನು ಶುದ್ಧ ಮಾಡುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್.